ರಕ್ಕಸ ಪುರದೋಳ್ ಇದು ರವಿ ಸಾರಂಗ್ ಅವರು ಡೆಬ್ಯೂಟೆಡ್ ಡೈರೆಕ್ಟರ್ ಆಗಿ ರಾಜ್ಬಿ ಶೆಟ್ಟಿ ಅವರು ಲೀಡ್ ಆಕ್ಟರ್ ಆಗಿ ನಟಿಸಿರುವಂತಹ ಸಿನಿಮಾ. ಈ ಸಿನಿಮಾ ಇವತ್ತು ರಾಜ್ಯಾದ್ಯಂತ ಬಿಡುಗಡೆಯಾಗಿದೆ. ಈ ಸಿನಿಮಾನ ನೋಡಿ ನಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ಈ ರಿವ್ಯೂ ಅಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಇನ್ನು ಡೈರೆಕ್ಟ್ ಆಗಿ ಇಲ್ಲಿನ ಸ್ಟೋರಿ ಕಡೆ ಬರೋದಾದ್ರೆ, ಒಬ್ಬ ಸಸ್ಪೆಂಡ್ ಆಗಿರುವಂತ ಎಫಿಷಿಯಂಟ್ ಪೊಲೀಸ್ ಆಫೀಸರ್ನ ರೀಜಾಯ್ನಿಂಗ್ ಮಾಡಿಕೊಂಡು ಯಾವುದೇ ಒಂದು ಕಂಪ್ಲೇಂಟ್ ಇಲ್ಲದಿರುವಂತ ರಕ್ಕಸಪುರ ಅನ್ನೋ ಊರಿಗೆ ಟ್ರಾನ್ಸ್ಫರ್ ಆಗಿ ಬರ್ತಾರೆ. ಅವರು ಟ್ರಾನ್ಸ್ಫರ್ ಆಗಿ ಬರೋಕು ಮುಂಚೆ 0 ಕ್ರೈಮ್ ರೇಟ್ ಇರುವಂತ ಆ ಊರು ಇವ್ರು ಬಂದ ಮೇಲೆ ಒಂದಾದ್ಮೇಲೆ ಒಂದು ಕೊಲೆಗಳು ನಡೀತಾನೆ ಹೋಗ್ತವೆ. ಮೇಲ್ನೋಟಕ್ಕೆ ಈ ಎಲ್ಲ ಕೊಲೆಗಳಿಗೂ ಕಾರಣ ಕೊಳ್ಳಿದೇವ ಅನ್ನೋದು ಊರಿನವರ ಊಹೆಯಾಗಿರುತ್ತೆ. ಈ ಎಲ್ಲ ಕೊಲೆಗಳಿಗೂ ಕಾರಣ ನಿಜವಾಗ್ಲೂ ಕೊಳ್ಳಿದೇವನೇನ ಅಥವಾ ಬೇರೆ ಯಾರಾದ್ರೂ ಇದಾರ ಅನ್ನೋದನ್ನ ಹುಡುಕೋದೇ ಇಲ್ಲಿನ ಮೇನ್ ಪ್ಲಾಟ್ ಆಗಿರುತ್ತೆ. ಇನ್ನೂ ಹೆಚ್ಚು ಕಥೆಯನ್ನ ಬಿಟ್ಕೊಟ್ರೆ ಸ್ಪಾಯ್ಲರ್ ಆಗಿಬಿಡುತ್ತೆ. ಸದ್ಯಕ್ಕೆ ಇಷ್ಟು ಸಾಕು ಅನ್ಸುತ್ತೆ. ಇನ್ನು ನನಗೆ ಇಲ್ಲಿ ಪಾಸಿಟಿವ್ ಅಂತ ಅನಿಸಿದ ವಿಷಯಗಳು ಏನು ಅಂತಂದ್ರೆ, ರಾಜ್ಬಿ ಶೆಟ್ಟಿ ಅವರು ಅಮೇಜಿಂಗ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಟ್ರೈಲರ್ ರಿವ್ಯೂ ಅಲ್ಲಿ ಹೇಳಿದಾಗೆ ಇವರು ಯಾವುದೇ ಪಾತ್ರಕ್ಕಾದ್ರೂ ನ್ಯಾಯ ಒದಗಿಸುವಂತ ಕಲಾವಿದ ಅಂತ ಹೇಳ್ಬೋದು. ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಲ್ಲಾ ಸಿನಿಮಾಗಳಲ್ಲೂ ನಡೆಯೋ ತರ ಈ ಸಿನಿಮಾದಲ್ಲೂ ಕೂಡ ಮೊದಲ 15 ರಿಂದ 20 ನಿಮಿಷ ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ಗೆ ಅಂತ ತಗೊಂಡ್ರು ಕೂಡ ಅಲ್ಲಿ ಸಿಚುವೇಶನಲ್ ಕಾಮಿಡಿನ ಇಟ್ಟು ಎಲ್ಲೂ ಕೂಡ ಬೋರ್ ಹೊಡಿಸದೇ ಇರೋ ಹಾಗೆ ಈ ಸಿನಿಮಾನ ತೆಗೆದಿದ್ದು ನನಗೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು. ಈ ದೆವ್ವಭೂತಗಳು ಅಂತಂದ್ರೆ ನಂಬಿಕೆನೇ ಇಲ್ಲದೆ ಇರುವಂತ ಒಬ್ಬ ವ್ಯಕ್ತಿ ಅವುಗಳನ್ನ ನಂಬಬೇಕು ಅನ್ನೋ ತರ ಒಂದು ಸೀನ್ ನ ತರ್ತಾರೆ. ಅದು ಕೂಡ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಆಗಿದೆ ಅಂತ ಹೇಳ್ಬೋದು. ಅಂಡ್ ಒನ್ ಮೋರ್ ಥಿಂಗ್, ನಾವು ಕತೆಗೆ ಕನೆಕ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಂಡ್ರು ಕೂಡ ಒಮ್ಮೆ ಕತೆಗೆ ಕನೆಕ್ಟ್ ಆಗ್ಬಿಟ್ರೆ ಹೋಲ್ ಸಿನಿಮಾ ನಾವು ಕಥೆಯಲ್ಲಿ ಎಂಗೇಜಿಂಗ್ ಆಗಿರೋ ತರ ಪ್ರೆಸೆಂಟೇಷನ್ ಇದೆ ಅಂತ ಹೇಳ್ಬೋದು. ಅದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಬಂದು ಅರ್ಜುನ್ ಜನ್ಯ ಅವರ ಮ್ಯಾಜಿಕಲ್ ಮ್ಯೂಸಿಕ್ ಕಂಪೋಸಿಷನ್ ಕೂಡ ಒಂದು ರೀಸನ್ ಅಂತ ಹೇಳ್ಬೋದು. ಅರ್ಜುನ್ ಜನ್ಯ ಅವರು ಆಸ್ ಯೂಶುವಲ್ ತಮ್ಮ ಕೆಲಸನ ಪರ್ಫೆಕ್ಟ್ ಆಗಿ ಮಾಡಿ ಮುಗಿಸಿದ್ದಾರೆ. ಇದರಿಂದ ಕಥೆಯ ಇಂಪ್ಯಾಕ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಇನ್ನೂ ಹೆಚ್ಚು ಪಾಸಿಟಿವ್ ಅಂಶಗಳು ಈ ಸಿನಿಮಾದಲ್ಲಿ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಹಾಗೆ ನನಗೆ ಇಲ್ಲಿ ನೆಗೆಟಿವ್ ಅಂತ ಅನಿಸಿದ ಕೆಲವು ವಿಷಯಗಳು ಏನು ಅಂತಂದ್ರೆ, ಮೊದಲನೆಯದಾಗಿ ಡಾರ್ಕ್ ಸೀನ್ಗಳಲ್ಲಿ ಇದ್ದಂತ ವಿಜುವಲ್ಸ್ಗಳು ಅಷ್ಟೊಂದು ಕ್ಲಿಯರ್ ಆಗಿರ್ಲಿಲ್ಲ. ಹಾಗೆ ಡಾರ್ಕ್ ಸೀನ್ಗಳು ತುಂಬಾನೇ ಬ್ಲರ್ ಅಂತ ಫೀಲ್ ಆಗ್ತವೆ. ಇದಕ್ಕೆ ಕಾರಣ ನಾವು ನೋಡಿದಂತ ಥಿಯೇಟರ್ನಲ್ಲಿ ಆದಂತ ಮಿಸ್ಟೇಕೋ ಅಥವಾ ಈ ಕಥೆಯನ್ನೇ ಈ ರೀತಿ ಕ್ಯಾಪ್ಚರ್ ಆಗಿದೆಯೋ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಡಾರ್ಕ್ ಸೀನ್ಗಳು ನನಗೆ ನೋಡೋದಕ್ಕೆ ಅಷ್ಟೊಂದು ಇಂಪ್ಯಾಕ್ಟ್ಫುಲ್ ಆಗಲಿಲ್ಲ. ಎರಡನೆಯದಾಗಿ ಈ ಸಿನಿಮಾದಲ್ಲಿ 2 ಸಾಂಗ್ಗಳಿವೆ. ಆ ಸಾಂಗ್ಗಳು ಇರದೇ ಇದ್ದಿದ್ರೆ ಕಥೆಯ ಇಂಪ್ಯಾಕ್ಟ್ ಇನ್ನೂ ಚೆನ್ನಾಗಿರ್ತಿತ್ತು. ಇದು ನನ್ನ ಪರ್ಸನಲ್ ಒಪಿನಿಯನ್ ಅಷ್ಟೇ. ಕೆಲವರಿಗೆ ಈ ಸಾಂಗ್ಗಳು ಡಿಸ್ಟರ್ಬ್ ಅನ್ನಿಸ್ದೇನೆ ಇರ್ಬೋದು. ಒಂದೇ ಮಾತಲ್ಲಿ ಹೇಳ್ಬೇಕು ಅಂತಂದ್ರೆ ಇದೊಂದು ಗುಡ್ ಸಿನಿಮಾ. ನೀವೇನಾದ್ರೂ ಥ್ರಿಲ್ಲರ್ ಜಾನರ್ನ ಇಷ್ಟಪಡೋರಾಗಿದ್ರೆ ನಿಮಗಿದು ಮಸ್ಟ್ ವಾಚ್ ಸಿನಿಮಾ. ಇನ್ನೊಂದು ಬೇಜಾರಿನ ಸಂಗತಿ ಏನು ಅಂದ್ರೆ, ನಾವು ಮೊದಲ ಶೋ ಹೋದ್ರೂ ಕೂಡ ಥಿಯೇಟರ್ನಲ್ಲಿ ಇದ್ದಿದ್ದು ಬೆಳವಣಿಗೆಯಷ್ಟು ಜನ ಮಾತ್ರ. ನಮ್ಮವ್ರಿಗೇನೆ ನಮ್ಮಿಂದ ಸಪೋರ್ಟ್ ಸಿಗದೆ ಹೋದ್ರೆ ಇಂಥ ಒಳ್ಳೆಯ ಸಿನಿಮಾಗಳು ಮುಂದೆ ಬರೋದು ಕೂಡ ಕಷ್ಟ ಆಗ್ಬೋದು. ನಾವು ಎಷ್ಟೋ ಬಾರಿ OTTಲಿ ಇಂಥ ಸಿನಿಮಾಗಳನ್ನ ನೋಡಿ ಆದ್ಮೇಲೆ ಇಂಥ ಒಳ್ಳೆಯ ಸಿನಿಮಾನ ಥಿಯೇಟರ್ನಲ್ಲೇ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಬಹುದಾಗಿತ್ತ ಅಂತ ತಲೆಯಲ್ಲಿ ಉಳಿದದ್ದು ಉಂಟು. ನಿಮಗೂ ಕೂಡ ಈ ಫೀಲ್ ಬರಬಾರ್ದು ಅಂತಂದ್ರೆ ಆದಷ್ಟು ಬೇಗ ಈ ಸಿನಿಮಾನ ಥಿಯೇಟರ್ನಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳ್ತಾ, ನಮ್ಮವರನ್ನ ನಾವೇ ಬೆಳೆಸೋಣ ಅಂತ ಹೇಳ್ತಾ ಈ ರಿವ್ಯೂವನ್ನ ಎಂಡ್ ಮಾಡೋಣ. ಹೋಗೋಕ್ಕೂ ಮುಂಚೆ ಒಂದು ಮಾತು, ನೀವಿನ್ನೂ ಕೂಡ ಈ ವಿಡಿಯೋದಲ್ಲಿ ಇದ್ದೀರಾ ಅಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗಳು ಹೊಸದಾಗಿ ರೀಚ್ ಆಗಿದ್ರೆ ಒಂದು ಲೈಕ್ ಕೊಟ್ಟು ನಿಮ್ಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಒಳ್ಳೆಯ ಕಂಟೆಂಟ್ ಜೊತೆ ನಾನು ನಿಮ್ಗೆ ಸಿಗ್ತೀನಿ. ಥ್ಯಾಂಕ್ ಯು.